ಏನು ದಾಳಿ ಮಾಡಿದೆ ಪಾಕಿಸ್ತಾನದ ಕೆಲವೊಂದಿಷ್ಟು ಅಂದರೆ 4 ಏರ್ ಬೇಸ್ಗಳು ವಾಯುನೆಲೆಗಳು ಈಗಾಗಲೇ ಧ್ವಂಸವಾಗಿವೆ. ಆದರೂ ಪಾಕಿಸ್ತಾನಕ್ಕೆ ಯಾಕೋ ಬುದ್ಧಿನೇ ಬರ್ತಾ ಇಲ್ಲ. ಪಾಕಿಸ್ತಾನದಲ್ಲಿ ಏನು ಆಪರೇಷನ್ ಸಿಂಧೂರ ಮಾಡ್ತಲ್ಲ ಭಾರತ, ಯಾವುದು ನಮಗೆ ಹಾನಿಯಾಗಿಲ್ಲ. ಕದನ ವಿರಾಮವನ್ನು ಕೋರಿದ್ದು ಭಾರತವೇ ಅಂತ ಪಾಕ್ ಮೂರ್ಖ ಪ್ರಧಾನಿ ಶಹಬಾಜ್ ಶರೀಫ್ ಹೇಳ್ತಾ ಇದ್ದಾನೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಭಾರತದ ಭೀಕರ ದಾಳಿ ತಡೆಯಲಾರದೆ ಕದನ ವಿರಾಮಕ್ಕೆ ಅಂಗಲಾಚಿದ್ದ ಪಾಕಿಸ್ತಾನ ಯುದ್ಧ ನಿಲ್ಲಿಸ್ತಾನೆ ದೇಶದ ಜನರಿಗೆ ಮಂಕುಬೂದು ಎರಚಿರುವಂತಹ ಕೆಲಸ ಮಾಡಿದೆ. ನಮ್ಮ ದಾಳಿಯ ಹೊಡೆತ ತಾಳಲಾರದೆ ಭಾರತವೇ ಕದನ ವಿರಾಮಕ್ಕೆ ಮೊರೆ ಇಟ್ಟಿತ್ತು ಅಂತ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಬೊಗಳೆ ಬಿಟ್ಟಿದ್ದಾನೆ. ಭಾರತದ ವಿರುದ್ಧ ಸೋತರೂ ದೇಶದ ಮುಂದೆ ಗೆದ್ದಿದ್ದೇವೆ ಅಂತ ಸುಳ್ಳು ಹೇಳಿದ್ದ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಇದನ್ನು ಸಂಭ್ರಮಿಸುವುದಕ್ಕೆ ಶುಕ್ರವಾರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದ. ಆ ಸಂದರ್ಭದಲ್ಲಿ ಸುಳ್ಳಿನ ಸರಮಾಲೆಯನ್ನೇ ಇಟ್ಟಿದ್ದಾನೆ ದೇಶದ ಮುಂದೆ. ಅಫ್ಕೋರ್ಸ್ ಇಡಲೇಬೇಕು. ಎಷ್ಟೇ ಸುಳ್ಳು ಹೇಳಿದ್ರು ಕೂಡ ಪಾಕಿಸ್ತಾನದ ಪ್ರಧಾನಿ ಇವನೇನು ಹೇಳ್ತಾನಂತಂದ್ರೆ, ಭಾರತವೇ ಕದನ ವಿರಾಮಕ್ಕೆ ಅಂಗಲಾಚಿತು ಅಂತ ಪಾಕಿಸ್ತಾನದ ಪ್ರಜೆಗಳ ಮುಂದೆ ಸುಳ್ಳನ್ನು ಹೇಳ್ತಾ ಇದ್ದಾನೆ. ಆದರೆ ಪಾಕಿಸ್ತಾನದ ಪ್ರಜೆಗಳು ಏನು ಮೂರ್ಖರಾಗಿಲ್ಲ, ಮೊದಲೆಲ್ಲ ಇದ್ರಂತ ಅನ್ಸುತ್ತೆ. ಆದರೆ ಈಗ ಇದೇ ಶಹಬಾಜ್ ಶರೀಫ್ ಈ ಆಪರೇಷನ್ ಸಿಂಧೂರ ಮಾಡೋದಕ್ಕಿಂತ ಮುಂಚೆಯೇ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಅವರ ವಿರುದ್ಧವೇ ಪ್ರತಿಭಟನೆಗಳು ನಡೆದಿದ್ವು. ಇಸ್ಲಾಂ ಧರ್ಮಗುರುಗಳು ಇದೇ ಶಹಬಾಜ್ ಶರೀಫ್ ಮತ್ತು ಸೇನಾ ಮುಖ್ಯಸ್ಥ ಆಸಿಫ್ ಮುನೀರ್ನ ವಿರುದ್ಧ ಕೆಂಡ ಕಾರಿದ್ರು, ಆಕ್ರೋಶ ವ್ಯಕ್ತಪಡಿಸಿದ್ರು. ಬೇಡ, ಈಗಲೇ ಪಾಕಿಸ್ತಾನ ಭಿಕಾರಿಯಾಗಿದೆ, ಭಾರತ ಬಲಿಷ್ಠ ರಾಷ್ಟ್ರಗಳಲ್ಲಿ ಯಾವತ್ತೂ ಹೋಗ್ಬಿಟ್ಟಿದೆ, ಅವ್ರ ತಂಟೆಗೆ ಹೋಗ್ಬಿಡಿ, ನೀವು ಮೊದಲು ಉಗ್ರರನ್ನು ಸಾಕೋದನ್ನು ಬಿಟ್ಬಿಡಿ ಅಂತ ಪ್ರಜೆಗಳೇ ಶಹಬಾಜ್ ಶರೀಫ್ಗೆ ಬುದ್ಧಿ ಹೇಳ್ತಾ ಇದ್ರು. ಅಲ್ಲಿನ ಧರ್ಮಗುರುಗಳು ಮಸೀದಿಗಳಲ್ಲಿ ಕರೆದು ಜನರಿಗೆ ಬುದ್ಧಿ ಹೇಳ್ತಾ ಇದ್ರು. ಏನಂತಂದರೆ, ಪಾಕಿಸ್ತಾನದ ಸರ್ಕಾರ, ಪಾಕಿಸ್ತಾನದ ಸೈನ್ಯ ಉಗ್ರರನ್ನು ಪೋಷಿಸ್ತಾ ಇದೆ, ಅವರ ವಿರುದ್ಧ ನಾವೆಲ್ಲ ಧ್ವನಿ ಎತ್ತಬೇಕಾಗಿದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆಯೋದಿದೆ, ಯಾರೆಲ್ಲ ಯುದ್ಧಕ್ಕೆ ಸಪೋರ್ಟ್ ಮಾಡ್ತೀರಿ ಕೈ ಎಬ್ಸಿ ಅಂತಂದಾಗ ಯಾರೊಬ್ಬರು ಕೈ ಎಬ್ಸಲಿಲ್ವಂತೆ ಪಾಕಿಸ್ತಾನದ ಮದರಸಾಗಳಲ್ಲಿ, ಪಾಕಿಸ್ತಾನದ ಈ ಮಸೀದಿಗಳಲ್ಲಿ. ಸೊ ಇಂಥ ಪರಿಸ್ಥಿತಿಯಲ್ಲೂ ಇದ್ದರೂ ಕೂಡ 24 ಕೋಟಿ ಜನರ ಮುಂದೆ ಇದೇ ಶಹಬಾಜ್ ಶರೀಫ್ ಮತ್ತೆ ಸುಳ್ಳು ಬೊಗಳೆ ಬಿಡ್ತಿದ್ದಾನೆ. ಅದು ಏನಂತಂದರೆ, ಭಾರತವೇ ನಮಗೆ ಕದನ ವಿರಾಮ ಮಾಡಂತ ಹೇಳ್ತು, ಅದಕ್ಕೆ ನಮ್ಮ ಪಾಕಿಸ್ತಾನದ ಮಿಸೈಲ್ಗಳು ತುಂಬ ಸ್ಟ್ರಾಂಗ್ ಆಗಿದ್ವು, ಆ ಮಿಸೈಲ್ಗಳಿಗೆಲ್ಲ ಹೆದರ್ಕೊಂಡು ಭಾರತ ಕದನ ವಿರಾಮವನ್ನು ಮಾಡ್ಕೊಂಡ್ಬಿಡ್ತು ಅಂತ ಭಾರತ ಇದಕ್ಕೂ ಕೂಡ ಸಾಕ್ಷಿಯನ್ನು ಕೊಡುತ್ತೆ. ಅಮೆರಿಕದ ಜೊತೆಗೆ ಶಹಬಾಜ್ ಶರೀಫ್ ಏನು ಮಾತುಕತೆ ನಡೆಸಿದ್ನಲ್ಲ, ಅದರ ಬಗ್ಗೆಯೂ ಕೂಡ ಸಾಕ್ಷಿ ಕೊಡುವಂತಹ ಸಾಧ್ಯತೆ ಇದೆ ಮುಂದಿನ ದಿನಗಳಲ್ಲಿ. ಹೇಗೆ ಕದನ ವಿರಾಮಕ್ಕೆ ಕಾಲು ಹಿಡ್ಕೊಳ್ತು ಪಾಕಿಸ್ತಾನ ಅನ್ನೋದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಇದೇ ಭಾರತೀಯ ಸೇನೆ ಉತ್ತರವನ್ನು ಕೊಡುತ್ತೆ, ಸಾಕ್ಷಿಗಳನ್ನು ಕೊಡುತ್ತೆ. ಅಂದರೆ ಶಹಬಾಜ್ ಶರೀಫ್ ಎಷ್ಟು ಸುಳ್ಳುಗಾರ, ಎಷ್ಟು ಸುಳ್ಳು ಹೇಳಿ ಆಯೋಗ ಮಾಡೋದಕ್ಕೆ ರೆಡಿಯಾಗಿದೆ. ಜತೆಗಿನಂತಹ ಸಂಘರ್ಷದ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಇದೀಗ ರಕ್ಷಣಾ ಇಲಾಖೆಗೆ ಹೆಚ್ಚುವರಿಯಾಗಿ 50,000 ಕೋಟಿ ರೂಪಾಯಿ ಕೊಡೋದಕ್ಕೆ ನಿರ್ಧರಿಸಲಾಗಿದೆ. ಈ ಮೂಲಕ ದೇಶದ ಸೈನ್ಯವನ್ನು ಇನ್ನಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಪೂರಕ ಬಜೆಟ್ ಅಂದಾಜು ಮೂಲಕ ರಕ್ಷಣಾ ಇಲಾಖೆಗೆ ಹೆಚ್ಚುವರಿಯ ಅನುದಾನ ನೀಡಲು ಕೇಂದ್ರ ಸರ್ಕಾರ ನಿರ್ಧರಿಸಲಾಗಿದೆ ಅಂತ ಹೇಳಲಾಗಿದೆ. ಈ ಮೂಲಕ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ರಕ್ಷಣಾ ಇಲಾಖೆಯ ಬಜೆಟ್ 7 ಲಕ್ಷ ಕೋಟಿ ರೂಪಾಯಿ ದಾಟಂತಾಗತ್ತೆ. ಫೆಬ್ರವರಿ 1ರಂದು ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಏನು ಮಂಡಿಸಿದ್ರು 2025-26ನೇ ಸಾಲಿನ ಬಜೆಟ್ನಲ್ಲಿ ರಕ್ಷಣಾ ಇಲಾಖೆಗೆ 6.81 ಲಕ್ಷ ರೂಪಾಯಿಯನ್ನು ಮಂಡಿಸಿತ್ತು ರಕ್ಷಣೆಗೆ ಅಂತ. ಆದರೆ ಈಗ ಎಕ್ಸ್ಟ್ರಾ 50,000 ಕೋಟಿ ರೂಪಾಯಿ ಕೊಟ್ಟು 7 ಲಕ್ಷಕ್ಕೆ ರಕ್ಷಣಾ ಇಲಾಖೆಗೆ ಅಂತಾನೆ ಬಜೆಟ್ನಲ್ಲಿ 7